ಫ್ರೆಂಡ್ಸ್ ತಿಂಡಿ ಅಂತ ತಿಂದಾಯ್ತು. ಈಗ ಹೆಂಗೋ ಸಂಡೇ ಇವತ್ತು ಒಂದು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಯಾವ್ದಾದ್ರು ಸ್ಟ್ರೇಂಜರ್ ಮದುವೆ ಹೋಗಿ ಊಟ ಮಾಡಬೇಕು ಅಂತ ಅನಿಸ್ತಾ ಇದೆ. ಬರ್ತೀವಿ ಯಾವ್ದಾದ್ರು ಒಂದು ಸ್ಟ್ರೇಂಜರ್ ಮದುವೆ ಹೋಗಿ ಊಟ ಮಾಡ್ಕೊಬರೋಣ. ಸೊ ಫ್ರೆಂಡ್ಸ್ ಹಿಯರ್ ವಿ ಬ್ಯಾಕ್ ಅಗೇನ್, ವೆಲ್ಕಮ್ ಬ್ಯಾಕ್ ಟು MK ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು MK, ಇದು ನನ್ನ ಡೈಲಿ ಲಾಗ್ನ ಡೇ 6. ಬತ್ಯ ಬರಲ್ಲ ಈಗ ಬತ್ಯ ಬರಲ್ಲ ಹೇಳು. ಪವನ್ ಬರ್ತಾನೆ ನೋಡ್ರಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಯಾವ ಬಟ್ಟೆ ಬೇಕು ಇಲ್ಲಿರೋ ಬಟ್ಟೆ ಯಾವ್ದು ಬೇಕು ತಗ. ಇಷ್ಟ ಧೈರ್ಯ ಸಾಕ ನಿಮಗೆ? ಯಾವ ಬಟ್ಟೆ ಬೇಕು ತಗ. ಹಾಕಲ್ಲ ಆಗತ್ತಾಕ ಹಾಕೋಗಿ ಹಾಕಬೇಕ. ಇನ್ನೇನ್ ಬೇಕಲ್ಲ ಹೇಳಿ ಮಾಡಿಸ್ದಂಗ ಐತಲ್ಲ ಅದು. ಮದುವೆ ಗಂಡಲ್ಲ ಇದರಲ್ಲ, ನೀನಲ್ಲ ಮದುವೆ ಗಂಡಲ್ಲಿ. ನೀನ್ ಬರ್ತೀಯ ಬರಲ್ಲ ನೀರ್ ಕೊಡು, ನಂಗೂ ಸುಸ್ತಾಯ್ತು. ನಾನು ಡೈರೆಕ್ಟರ್ ನಿನ್ ಮದ್ವೆಗಲ್ಲೇ. ನೀನೇ ಒಬ್ಬ ಆರಾಮ ಹೋಗ್ಬಿಡ್ತಿರ್ಲ, ಇಬ್ರು ಹೋಗ್ಬರ್ರಿ, ಚೆನ್ನಾಗಿರ್ತೀರಿ. ನಾವು 3 ಜನ ಮನೆ ಕೆಲಸ ಆಗಲ್ಲಂತೆ. ಕೇಳಿ ನೀನೇ ಹಾಕಬೇಕು ಅಂತ ಹೇಳ್ತೀನಿ ಕೆಲಸ. ನೀನೊಂದು ಅಂಗಿ ಪ್ಯಾಂಟ್ ಹಾಕ್ದೆ ಅಂತ ಇಟ್ಗ, ಸಂತು ದರ್ಶಿ ಇಬ್ರು ರೆಡಿ ಆಗ್ತಾರೆ. ಅಂತ ಇಂತೂ ಕಷ್ಟಪಟ್ಟು ಬಂದು ರೆಡಿ ಮಾಡಾಯ್ತು. ಆಕ್ಚುಲಿ ಅವರಿಗೆ ಸ್ಟ್ರೇಂಜರ್ ಮದುವೆ ಹೋಗ್ತಿರೋದು ಅಂತೇಳಿ ಇನ್ನೂ ಹೇಳೇ ಇಲ್ಲ. ಸೊ ಫ್ರೆಂಡ್ಸ್, ಯಾರೋ ಗೊತ್ತಿಲ್ಲದಿರೋ ಮದುವೆ ಹೋಗಿ ಊಟ ಮಾಡೋದು ತುಂಬಾ ವಿಡಿಯೋಸ್ಗಳನ್ನ ನೋಡಿದ್ದೆ, ಅದನ್ನ ನಾನು ಮಾಡೋಂತ ಟ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಂತೂ ಇಂತೂ ಇವರಿಬ್ಬರನ್ನ ಕರೆಕ್ಟಾಗಿ ಚೌಕಿ ತನಕ ಕರ್ಕೊ ಬಂದಿದ್ದೀನಿ. ಕ್ಯಾಮ್ರಾ ಬರಕ್ಕೆ ಇದ್ರೆ ಸಾಯ್ತಾರೆ. ಏನೋ ಹೇಳಿದೆ ಅದು ಹೇಳ್ಬಾರ, ಇರ್ಲಿ ಹೇಳ್ಬಾರ, ಕ್ಯಾಮ್ರಾ ಮುಂದೆ ಹೇಳ್ಬಾರ, ಏನಾಗಲ್ಲ. ಬರಲ್ಲ, ಇಲ್ಲಿ ತನಕ ಬರಕ್ಕೆ ಧೈರ್ಯ ಐತಿ, ಈ ಧೈರ್ಯ ಎಲ್ಲೂ ಇಲ್ಲ. ಮದುವೆ ಗಂಡು ಹೆಣ್ಣು ತೋರಿಸಿಲ್ಲ ನಿಮಗೆ ತನಕ ಬಂದು ಮದುವೆ ಗಂಡು ಹೆಣ್ಣು ತೋರಿಸೋಣ ನಮ್ಮ ಲಾಗಲ್ಲಿ ಎಲ್ಲ. ಸರಿ ಬರೋದ ಬಾ. ಕೊನೆಗೂ ಸ್ಟ್ರೇಂಜರ್ ಮದುವೆ ಹೋಗಿ ಊಟ ಅಂತೂ ಮಾಡಾಯ್ತು. ಈಗ ನೆಕ್ಸ್ಟ್ ಹಾಸ್ಟೆಲ್ ಕಡೆ ನೋಡಿ, ಇವ್ರದೇ ಮದುವೆಗೆ ನಾನು ಬಂದಿರೋದು. ಹೆಸರು ಲಾವಣ್ಯ ಮತ್ತೆ ಚೇತನ್. ಬರಲ್ಲನಾ? ಅಲ್ಲಿಂದ ಕರ್ಕೊಂಡ್ಬರ್ಬೇಕು, ಕಷ್ಟಪಡ್ಬೇಕು. ಇಲ್ಲಿಂದ ಕರ್ಕೊಂಡು ಹೋಗಿ ಕಷ್ಟಪಡ್ಬೇಕಲ್ಲ. ಆಟೋ ಬನ್ನಿ ಅಣ್ಣ ನೀವೇ ಬೇಕಣ್ಣ ನಮಗೆ. ಮೊಮ್ಮನಗಟ್ಟೆ ಅಲ್ಲ, ಇಲ್ಲೇ ಪೊಲೀಸ್ ಚೌಕಿಂದ ಒಳಗಡೆ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ರೈಲ್ವೆ ಟ್ರ್ಯಾಕಿಂದ ಆ ಕಡೆ ಬರತ್ತಲೇ ಹತ್ತಲೇ ಆಯ್ತಣ್ಣ ಗೊತ್ತಣ್ಣ. ಚಾಯ್ಸ್ ಲವರ್ ಹೆಸರು ಹೇಳಿದ್ರೆ ಕಿಕ್ಕೆ ಇರುತ್ತೆ ನೀನು. ಹಾಯ್ ಗೈಸ್, ಐ ಲವ್ ಯು. ಬರಬೇಕು ಅವ್ರಿಗೆ ಅಡ್ರೆಸ್ ಓದಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ. ಪಿಜ್ಜಾ ಆರ್ಡರ್ ಮಾಡೋಣ ಬಾ. ಪಿಜ್ಜಾ ಆರ್ಡರ್ ಮಾಡಿಸ್ತೀನಿ. ಇವತ್ತು ಚಿಕನ್ ಮಾಡೋಣ. ಪಾರ್ಟಿ ಮುಂದೆ ನೋಡಪ್ಪ. ಎಂತ ಬೇಕು ಹೇಳಿದ್ರೆ ಕಳಿಸ್ತೀನಿ. ಒಂದು ಫೋಟೋ ಕಳಿಸ್ತೀನಿ. ಫೋಟೋ ಬೇಕಾ? ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕ. ನನ್ನ ಪ್ರಾಣ ಕೊಟ್ಬಿಡ್ತೀನಿ, ನಿಂಗೆ ಫೋಟೋ ಮಾತ್ರ ಕಳಿಸಲ್ಲ ಕಣ. ಅಂತಿಂತೂ ಕಷ್ಟಪಟ್ಟು ಕರ್ಕೊಂಡು ಹೋಗಿ ಬಂದಾಯ್ತು. ಅಂತಿಂತೂ ಕಡೆಗೂ ಪ್ರೇಮಿ ನಂಗೆ ಮೋಸ ಮಾಡೇಬಿಟ್ಟ. ಅವ್ನು ಬಾಯ್ ಬಿಟ್ಟು ಹೇಳು, ಆ ಸರಿ ಅಲ್ಲ. ಆಗ್ತೇ ಹೋದ್ರೆ ಆಗ್ತೇ ಹೋದ್ರೆ ಚಿಕನ್ ತಲೆ ಕೆಲಸ ಮಾಡು. ಜಿ ಬಿರಿಯಾನಿ ಪ್ರಮೋಷನ್ ಕರೆದೆ, ನಾವು ಅಂಗಡಿ ಓಪನ್ ಮಾಡಿಸ್ತೀನಿ. ಹೇಳು ಏನ್ ಹೇಳ್ಬೇಕು? ನಮ್ಮ ಹತ್ರ ವಿಕ್ಕಿ ದುಡ್ಡು ಹಾಕಿದ್ರೆ ನಾವೆಲ್ಲ ಸೇರ್ ಹಾಕೋಣ. ಪವನ ಈ ಚಿಕನ್ ತರ್ತೀನಿ, ಚಿಕನ್ ಮಾಡೋಣ ಅಂತೇಳಿ ಹೋಗಿದಾರೆ ಕಣ. ಅವ್ರು ಚಿಕನ್ ತರಕ್ ಹೋದ್ರೆ ಮೊಟ್ಟೆ ಕಾವು ಕೊಟ್ಟು ಚಿಕನ್ ತರಕ್ ಹೋದ್ರೆ ಗೊತ್ತಾಗ್ತಿಲ್ಲ ಅಲ್ಲಿ. ಹಲೋ, ಎಂತ ಕೋಳಿ ಮೊಟ್ಟೆನ ಕೋಳಿ ಮಾಡಿ ಕಾವು ಕೊಟ್ಟು ಮಾಡ್ಕೊಂಡ್ರೆ ಎಂತ? ಏನ ಕೆಲ್ಸಕ್ಕಿಲ್ಲ? ಅಯ್ಯ, ಈಗ ಎಲ್ಲಿದ್ದೀರಾ? ಎಲ್ಲಿದ್ದೀರಿ ಈಗ? ಫ್ಲೈಓವರ್ ಬನ್ನಿ. ನಾನೆಲ್ಲ ಮೊಟ್ಟೆಗೆ ಕಾವು ಕೊಟ್ಟು ಮರಿ ಮಾಡಿ ತಗೋಬತ್ತಾ ಇದೀರಿ ನಾನು ಅನ್ಕೊಂಡೆ. ಸರಿ ಬಾಬಾ. ಕುತ್ಕೊಂಡಿರ್ಲಿಲ್ಲ ಕಣ, ಮಲ್ಕೊಂಡಿದ್ದೆ. ಈ ಚಿಕನ್ ಮಾಡೋದೆಷ್ಟೊತ್ತಿಗೂ, ನಾನು ಊಟ ಮಾಡೋದೆಷ್ಟೊತ್ತಿಗೂ. ನನಗೂ ಚಿಕನ್ ತಂದಿದ್ದಾರೆ, ಸಿಕ್ಕಾಬಾಡೆ ಚಳಿ ಐತಿ ಇವತ್ತು. ಬೇಗ ಹೆಚ್ಚರಲ್ಲಿ ಬೇಗ ಬನ್ನಿ. ಒಟ್ಟಾಗದ್ ಬೇಡ, ಅಡುಗೆ ಮಾಡೋಣ. ಬೆಂಕಿ ಹೆಂಗ್ ಉರಿತೈತೆ ಹೇಳ್ಕೋನ. ದಾಗ ಒಂದೇ ಒಂದು ಕಷ್ಟ ಪಡ್ತಿದ್ದೆ, ಈ ಹೊಗ್ಗೆಯಲ್ಲಿ ಅಡುಗೆ ಮಾಡೋದು ಅಂದ್ರೆ ಆಗಲ್ಲ. ಮನೇಲೂ ಅಷ್ಟೇ, ಹೊಗ್ಗೆ ಅಂದ್ರೆ ಸಿಕ್ಕಾಬಡೆ ಹೆದರ್ತೀನಿ ನಾನು. ಹೆದರದೆ ಅಂತ ಕಣ್ಣೆಲ್ಲ ಊರಿಗೆ ಬೆಂಕಿ ಎದ್ದು ಇಲ್ಲಿ ಈ ಸಣ್ಣ ಬೆಂಕಿ ಒಟ್ಟಿ ಇವತ್ತಿನ ಅಷ್ಟೊತ್ತಿಗೆ ಚಿಕನ್ 12 ಗಂಟೆ ಪಕ್ಕಕ್ಕೆ ಹೊಗೆ
ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸಮ್ಮ ಬೇಯಿಸ್ಕೊಂಡು ಒಬ್ಬ KSPL ನೋಡೋನು, ಒಬ್ಬ ಬಿಗ್ ಬಾಸ್ ನೋಡೋನು, ಒಬ್ಬ ಸಪೋರ್ಟ್ ಮಾಡೋನು, ಇನ್ನೊಬ್ಬ ಮನ್ಸಿಗೆ ಬಂದಿದ್ದು ಏನೇನು ಬೇಕೋ ಅದನ್ನೆಲ್ಲ ಹೇಳ್ಕೊಂತ ಕೂತ್ಕೊಳ್ಳೋನು. ತಿರ್ಸಿಲ್ಲ ಕರೆಕ್ಟಾಗಿ ಸ್ವಲ್ಪ ಬೇಯ್ಬೇಕಣ, ಒಂದು 5 ಮಿನಿಟ್ಸ್ ಆದ್ರೂ ಬೇಯ್ಬೇಕು. ನಾನು ಬೇಗ ತಗೋಬಾ, ನಾಳೆ ಅಂದ್ರೆ ಮತ್ತೆ ಕಾಟ ಕೊಡೋರು ಯಾರಲ್ಲ ನಿಂಗೆ. ಬೇಗ ಹಾಕೊಳ್ರಲ್ಲೇ ತಿಂದಲ್ಲೇ ಹಿಂಗಾಯ್ತು ಅದೇ ಊಟ ಅಂತ ಆಯ್ತು. ಏನ ನಿಂದು ಏನ ಅಣ್ಣ ನಾನು ನಿಜ ನಂದು ವಸ್ತು ಕಳುವಾಗೈತಿ. ಆ ಕಳುವು ಕಾರಣ ಅವರೇ ತಕೊಂಡ ನಂದು. ಸರಿ. ಸೊ ಫ್ರೆಂಡ್ಸ್, ಊಟ ಮಾಡಾಯ್ತು. ಈಗ ಒಂದು ಸ್ವಲ್ಪ ಎಡಿಟ್ ಮಾಡಬೇಕು, ಬಟ್ ಸಿಕ್ಕಾಬಡೆ ಚಳಿ ಐತೆ. ಎಡಿಟ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಬೆಡ್ಶೀಟ್ ಹೊತ್ಕೊಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ. ಸೊ ನೋಡ್ಬೇಕು ಎಷ್ಟೊತ್ತಂತ ಆಗುತ್ತೋ ಅಷ್ಟೊತ್ತಂಕ ಎಡಿಟ್ ಮಾಡಿಕೊಂಡು. ಆ್ಯಕ್ಚುಲಿ ಎಡಿಟ್ಗಿಂತ ನಾಳೆ ಇಂಟರ್ನಲ್ಸ್ ಇದೆ. ಸೊ ಇಂಟರ್ನಲ್ಸಿಗೆ ಓದ್ಲಾ ಅಥವಾ ಎಡಿಟ್ ಮಾಡಲ ಒಂದು ಗೊತ್ತಾಗ್ತಾ ಇಲ್ಲ. ಕನ್ನಡ ಮತ್ತು ಇಂಗ್ಲೀಷು ಅಂತ ಈಸಿ ಇರುತ್ತೆ, ಅಂತ ಟಫ್ ಏನಿಲ್ಲ. ಸೊ ಬೆಳಗ್ಗೆ ಎದ್ದು ಕೂಡ ಓದ್ಕೋಬೋದು. ಸೊ ಹಂಗಾಗಿ ಎಡಿಟಿಂಗ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡೋಣ ಅಂತ ಅನ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ವರ್ಕೆಲ್ಲ ಮುಗಿತು. ಇನ್ನು ಬೆಳಗ್ಗೆ ಎದ್ದು ಒಂಚೂರು ಇಂಟರ್ನಲ್ಸಿಗೆ ಓದ್ಕೊಂಡು ಹೋಗ್ತೀನಿ. ನೋಡೋಣ, ಹೋಗ್ತೀನಿ ಹೋಗಲ್ಲ ಪಕ್ಕ ಗೊತ್ತಿಲ್ಲ, ನೋಡೋಣ ನಾಳೆ ಬೆಳಿಗ್ಗೆ ಎದ್ದು ಹೇಗಿರುತ್ತೆ ಮೂಡ್ ಅಂತೇಳಿ. ಈಗ ಟೈಮ್ ಸುಮಾರು 1:35 ಆಗಿದೆ. ಗುಡ್ ನೈಟ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ನೋಡ್ಬೋದು ಈಗ 5:56 ಆಗಿದೆ. ಸೊ ಈಗ ಒಂದು ಸ್ವಲ್ಪ ಇಂಟರ್ನಲ್ಲಿಗೆ ಓದಬೇಕು ಅಂತ ಅನ್ಕೊತಾ ಇದ್ದೀನಿ. ಏನಂತ ಗೊತ್ತಿಲ್ಲ. ಇಂಟರ್ನಲ್ಲಿ ಓದ್ಕೊಂಡು ಒಂದು ಸ್ವಲ್ಪ ಎಡಿಟ್ ಮಾಡಿ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸಿಗೆ ಒಂದೇ ಒಂದು ಜೊತೆ ಬಟ್ಟೆ ತೊಳ್ಕೊಂಡು ಪಟ್ಟಂತ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ಕರೆಕ್ಟಾಗಿ ಇನ್ನಿರೋ ಒಂದೇ 1 ಅವರ್ ಒಳಗಡೆ 2 ಚಾಪ್ಟರು ಪ್ಲಸ್ 2 ಗ್ರಾಮರ್ ಟಾಪಿಕ್ನ ಓದ್ಕೋಬೇಕು ಇಂಗ್ಲೀಷಲ್ಲಿ. ಕನ್ನಡ ಯಾವುದು ಅಂತ ಗೊತ್ತೇ ಇಲ್ಲ, ಅಷ್ಟನ್ನು 1 ಅವರ್ ಒಳಗೆ ಕವರ್ ಮಾಡ್ಬೇಕು. ನಾನು ಹೇಗೆ ಗೊತ್ತಾ ಕವರ್ ಮಾಡೋದು? ಯು ಓಪನ್ ಯೂಟ್ಯೂಬ್, ಇಟ್ಸ್ ಓಪನಿಂಗ್. ಸರ್ಚ್ ಮಾಡೋದು ಯಾವ್ದು ಸಮರಿ ಬೇಕಪ್ಪ. ಇಫ್ ತುಂಬ ಲೇಟ್ ಆಗುತ್ತೆ, ಯೂಟ್ಯೂಬು ತುಂಬ ಲೇಟ್ ಆಗುತ್ತೆ. ಏನು ಮಾಡಬೇಕು ಅಂದರೆ ChatGPT ಹೋಗಬೇಕು, ಯಾವ ಪೋಯಮ್ ಬೇಕು ಅದನ್ನ ಸಮರಿ ನೋಡ್ಕೋಬೇಕು, ಓದ್ತಾ ಹಾಕೋಬೇಕು. ಈಗ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಓದೋದನ್ನೂ ಓದಲ್ಲ. ಸೊ ಆದಷ್ಟು ಬೇಗ ಒಂದಿಷ್ಟು ಓದ್ಕೊಂಡು ನಿಮ್ಗೆ ಸಿಗ್ತೀನಿ ರೀ. ಫ್ರೆಂಡ್ಸ್, ಒಂದು ಖುಷಿ ವಿಚಾರ ಅಂದರೆ ಕರೆಕ್ಟಾಗಿ 16 ನಿಮಿಷದಲ್ಲಿ ಇಂಗ್ಲೀಷ್ 2 ಚಾಪ್ಟರ್ ನಾವು ಓದಿ ಮುಗಿಸಿದ್ದೀನಿ. ಗ್ರಾಮರ್ ಕಡೆ ಹೋಗೋಣ. ಕನ್ನಡ ಯಾವ ಚಾಪ್ಟರ್ ಇತ್ತು ಅಂತಲೇ ಗೊತ್ತಿಲ್ಲ, ಕೇಳ್ಕೊಳ್ಳೋಣ ಯಾರಿಗಾರು ಫ್ರೆಂಡಿಗೆ ಕಾಲ್ ಮಾಡಿ. ರಕ್ಷಿಸು ಕರ್ನಾಟಕ ದೇವಿ. ಎಂತೆಂತ ರಕ್ಷಿಸು ಕರ್ನಾಟಕ ದೇವಿ. ಹಾಂ, ಹುಲಿ ಸವಾರಿ. ಹಾಂ, ಸೂರ್ಯೋದಯದ ನಾಡು ಜಪಾನ್. ಹಾಂ. ಅನ್ಸಿಕೆ ಇಂಗ್ಲೀಷ್ನ ಓದಿ ಮುಗಿಸಾಯ್ತು. ಇಂಗ್ಲೀಷು ಬಡಬಡ ಅಂತ ಓದ್ಬಿಡ್ತೀನಿ, ಬಟ್ ಕನ್ನಡ ಅಂದರೆ ಓದೋಕ್ಕಾಗಲ್ಲ ಅಂತಲ್ಲ, ಬಟ್ ಏನು ಅಂದರೆ ಕ್ಲಿಯರಾಗಿ ಅಷ್ಟು A to Z ಓದಬೇಕಾಗತ್ತೆ. ಅಷ್ಟೊಂದು ಟೈಮ್ ಇಲ್ಲ. ಸೊ ಈಗ ಸ್ನಾನ ಮಾಡಿಕೊಂಡು ಹೋಗೋ ಬಸ್ ಟೈಮಲ್ಲಿ ಅದನ್ನ ಓದ್ಕೊಂತ ಕವರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ರೆಡಿ ಆಗಾಯಿತು. ಬೇಗ ಹೋಗಿ ಕಾಲೇಜಿಗೆ ಹೋಗಿ ಇಂಟರ್ನಲ್ ಬರೆದ್ಬಿಟ್ಟು ಬೇಗ ಹಾಸ್ಟೆಲಿಗೆ ಬರ್ತೀನಿ ಆಯಿತಾ. ಫ್ರೆಂಡ್ಸ್, ಕಾಲೇಜ್ಗೆ 8:40 ಅಂದ್ರೆ ಹೋಗ್ತೀನಿ. ಸೊ ಅಲ್ಲಿ ಹೋಗಿ 8:40, 9:40, 10:40 2 hours ಟೈಮ್ ಇದೆ. ಹಂಗೆ ಒಂದು ಅರ್ಧ ಗಂಟೆ ತೆಗೆದ್ರೆ 1.5 ಅವರ್ಸಲ್ಲಿ ಈ 4 ಚಾಪ್ಟರ್ಸ್ನ ಕನ್ನಡ ಕವರ್ ಮಾಡ್ಕೊಬಿಟ್ರೆ ಇವತ್ತಿನ ಇಂಟರ್ನಲ್ಗೆ ಫುಲ್ ಪ್ರಿಪೇರ್. ಮುಂದಿನ ಲಾಗು ಡೇ 7 ಇರುತ್ತೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನು ಬೇಜಾರಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಸಿಗೋಣ ಡೇ 7 ಸೈನಿಂಗ್ ಆಫ್.